ಹಾಯ್ ನಡ್ಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ರೆಡ್ಮಿ ನೋಟ್ 11 ಸ್ಮಾರ್ಟ್ ಫೋನ್ ಇರುವಂಥದ್ದು. ಮೊನ್ನೆ ತನಕ ರೆಡ್ಮಿ ನೋಟ್ 11 ಫೋನ್ ಅನ್ಬಾಕ್ಸ್ ಮಾಡಿದ್ದೆ. ಇದೀಗ ಈ ಒಂದು ರೆಡ್ಮಿ ನೋಟ್ 11 ನನ್ನ ಮುಂದೆ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ 16,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಆಯಿತಾ, ಈ ಒಂದು ರೆಡ್ಮಿ ನೋಟ್ 11 ಮತ್ತು 11 ಫೋನ್ಗಳ ನಡುವೆ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಎರಡು ಡಿಫ್ರೆನ್ಸ್ ಇರುವಂಥದ್ದು. ಒಂದು ಪ್ರೊಸೆಸರ್ನಲ್ಲಿ ಮತ್ತು ಫ್ರಂಟು ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಲಾಗಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಚೇಂಜು ಕೂಡ ಈ ಒಂದು ಸ್ಮಾರ್ಟ್ ಫೋನ್ಲಿಲ್ಲ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಪ್ರೈಸನ್ಸ್ಗೆ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಾರೆ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು. ಸೊ ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದೆ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಲುಕ್ ವೈಸ್ ಕೂಡ ಅಷ್ಟೇ ಈ ಒಂದು ಸ್ಮಾರ್ಟ್ ಫೋನ್ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ 11ಗೆ ಕಂಪೇರ್ ಮಾಡಿದ್ರೆ. ಒಂದೇ ಒಂದು ಸಣ್ಣ ಡಿಸೈನ್ ಡಿಫ್ರೆನ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಒಂದು ಬಾಕ್ಸ್ನ ಕೆಳಗಡೆ ನನಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ರಾಪ್ಟರ್ ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ. ಜೊತೆಗೆ USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು. Type-C ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ 11ಗೆ ಕಂಪೇರ್ ಮಾಡಿಕೊಂಡ್ರೆ ಥಿಕ್ನೆಸ್ಸಲ್ಲಿ ಮತ್ತು ವೆಯ್ಟಲ್ಲಿ ಯಾವ ಡಿಫ್ರೆನ್ಸ್ ಕೂಡ ಇಲ್ಲ, ಮತ್ತು ಪ್ರತಿಯೊಂದು ಪೋರ್ಟು ಮತ್ತು ಸ್ಲಾಟ್ ಪ್ಲೇಸ್ಮೆಂಟಲ್ಲೂ ಕೂಡ ಯಾವುದೇ ಡಿಫ್ರೆನ್ಸ್ ಇಲ್ಲ. ಒಂದು ಸಣ್ಣ ಚೇಂಜ್ ಅಂತ ಅಂದೆ ಏನಪ್ಪ ಅಂತಂದರೆ ಈ ಒಂದು ಫೋನ್ಲಿರುವಂಥ ಕ್ಯಾಮ್ರಾ ಬಂಪ್ ಆಯಿತಾ. ಪ್ರೀಮಿಯಂ ಸ್ಮಾರ್ಟ್ ಫೋನ್ಲಿ ಯಾವ ರೀತಿ ಕ್ಯಾಮ್ರಾ ಬಂಪ್ ಇಶ್ಯೂಸ್ ದಪ್ಪ ಇರುತ್ತಲ್ವಾ, ಸೊ ಅದೇ ರೀತಿ ಈ ಒಂದು ಫೋನ್ ಹೆಂಗಳಂದು ಕೂಡ ಕ್ಯಾಮ್ರಾ ಬಂಪ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು. 11ನಲ್ಲಿ ನಿಮ್ಗೆ ಅಷ್ಟೊಂದು ದೊಡ್ಡ ಕ್ಯಾಮ್ರಾ ಬಂಪ್ ಇರಲೇ ಇಲ್ಲ. ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನಲ್ಲಿ ದೊಡ್ಡ ಕ್ಯಾಮ್ರಾ ಇರುವಂಥದ್ದು 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಅದೇ ರೀಸನ್ಗೆ ಈ ಒಂದು ಬಂಪ್ ಕೂಡ ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಅದು ಬಿಟ್ಟರೆ ಡಿಸೈನ್ ವೈಸು, ಬಿಲ್ಡ್ ಕ್ವಾಲಿಟಿ ವೈಸು ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಪ್ಲಾಸ್ಟಿಕ್ ಬ್ಯಾಗ್, ನಿಮಗೆ ಪ್ಲಾಸ್ಟಿಕ್ ಫ್ರೇಮು, ಫ್ರಂಟ್ ಗ್ಲಾಸ್, ಗ್ಲಾಸ್ 3 ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದರೆ. USB Type-C, ನಿಮಗೆ ಡ್ಯುಯಲ್ ಸ್ಪೀಕರು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕೂಡ ನಿಮಗೆ ಗ್ರಿಲ್ನ ಕೊಟ್ಟಿದ್ದಾರೆ ಆಯಿತಾ, ಮತ್ತು IR ಬ್ಲಾಸ್ಟರ್ ಕೂಡ ಇದೆ. ಸೊ ಡಿಸೈನ್ ವೈಸ್ ಏನು ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತ. ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸಿಗೆ ಪರವಾಗಿಲ್ಲ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ತುಂಬ ಹೆವಿ ಇಂಪ್ರೆಸಿವ್ ಆಗಿರ್ತಿತ್ತು ಅಂತ ಪರ್ಸನಲಿ ಅನ್ಸುತ್ತೆ ನನಗೆ. ಇನ್ನು ಡಿಸ್ಪ್ಲೇ ವೈಸ್ ಕೂಡ ಅಷ್ಟೇ ಏನು ಚೇಂಜ್ ಇಲ್ಲ. ನಿಮಗೆ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟು, 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಸೇಮ್ ಏನೂ ಚೇಂಜ್ ಆಗಿಲ್ಲ. ಮತ್ತು ಸ್ಟೋರೇಜ್ ಮತ್ತು ರ್ಯಾಮಲ್ಲೂ ಅಷ್ಟೇ ನಿಮಗೆ ವೇರಿಯಂಟ್ ಸೇಮ್ ಇರುವಂಥದ್ದು. UFS 2.2 ಸ್ಟೋರೇಜು ಮತ್ತು LPDDR4X ರ್ಯಾಮ್ ಇದಾಗಿರುವಂಥದ್ದು ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಒಂದು ಡಿಫ್ರೆಂಟ್ ಪ್ರೋಸೆಸರ್ ಇರುವಂಥದ್ದು ಆಯಿತಾ. Helio G96 ಪ್ರೋಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ಆ ಒಂದು ರೆಡ್ಮಿ ನೋಟ್ 11ಗಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇದರಲ್ಲಿರುವಂಥದ್ದು. ಅದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 680 ಇತ್ತು, ಇದರಲ್ಲಿ Helio G96 ಇರುವಂಥದ್ದು. ಈ ಒಂದು ಫೋನ್ನಲ್ಲಿ AnTuTu Benchmark ಚೆಕ್ ಮಾಡ್ದಂಗೆ ಸುಮಾರು 3,20,000ರಿಂದ 3,30,000 ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ. ಈ ಒಂದು ಪ್ರೋಸೆಸರ್ನ ಒಂದು ರೀತಿ ಹೈಯರ್ ಮಿಡ್ ಆ್ಯಂಡ್ ಪ್ರೋಸೆಸರ್ ಅಂತ ಅನ್ಬೋದಾಯ್ತಾ. ನಂಗೆ ಅನ್ನಿಸ್ತಂಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲ್ಲಿಗೆ ಹೈ ಸೆಟ್ಟಿಂಗಲ್ಲಿ ಆಯಿತಾ, ಎಕ್ಸ್ಟ್ರೀಮ್ ಅನ್ನಲ್ಲ, ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನು ತೊಂದರೆನೇ ಆಗೋದಿಲ್ಲ. ಸೊ ನೋಡೋದಕ್ಕೆ ಹೋದರೆ ನೋಟ್ 11ಗಿಂತ ಸ್ವಲ್ಪ ಒಳ್ಳೆಯ ಪ್ರೋಸೆಸರ್ ಇದಾಗಿರುವಂಥದ್ದು. ಎರಡು ಕೂಡ 4G. ಸೊ ನಂಗೆ ಅನ್ನಿಸ್ತಂಗೆ ಅಂಥ ಮೇಜರ್ ಡಿಫ್ರೆನ್ಸ್ ಏನು ನಿಮಗೆ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ 15,000 ರೂಪಾಯಿ ಒಳಗೆ ಬೇಕು ಅಂತಂದರೆ ರೆಡ್ಮಿ ನೋಟ್ 11 ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಸಖತ್ತಾಗಿದೆ ಅದು. ಸ್ವಲ್ಪ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರಿ ಅಂತಂದರೆ ಇನ್ನೂ ಒಳ್ಳೆ ಕ್ಯಾಮ್ರಾ ಬಗ್ಗೆ ಮಾತನಾಡ್ತೀನಿ ನೆಕ್ಸ್ಟ್ ಆಯಿತಾ. ಸೊ ಪ್ರೋಸೆಸರ್ ಚೆನ್ನಾಗಿರುವಂಥದ್ದು. ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದ್ಬೋಣ. ಈ ಒಂದು ಫೋನಲ್ಲಿ ಒಂದೇ ಒಂದು ಸೆನ್ಸರ್ನ ಚೇಂಜ್ ಮಾಡಿರುವಂಥದ್ದು, ಮೈನ್ ಸೆನ್ಸರ್ ಅಷ್ಟೇ ಆಯಿತಾ. ರೇರಲ್ಲಿ 108 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಅದನ್ನು ಬಿಟ್ಟರೆ ಉಳಿದ 3 ಸೆನ್ಸರ್ ಕೂಡ ಸೇಮ್. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರು ಮತ್ತು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್. ಸೊ ಮೈನ್ ಸೆನ್ಸರ್ ಒಂದೇ ಚೇಂಜ್ ಆಗಿರುವಂಥದ್ದು. ಈ ಒಂದು ಮೈನ್ ಸೆನ್ಸರ್ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ಗುರಿ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟು ಫೋಟೋವನ್ನು ತೆಗೆಯುವಂಥ ಕ್ಯಾಮ್ರಾ ಅಂತ ನನಗಂತೂ ಅನ್ನಿಸ್ತು. 108 MP ಕ್ಯಾಮ್ರಾ, ಕಲರ್ಸ್ ಅಂತೂ ಸಖತ್ತಾಗಿದೆ, ಡೀಟೇಲ್ಸ್ ಸಖತ್ತಾಗಿರುವಂಥದ್ದು, ಹೆವಿ ಒಳ್ಳೆಯ ಕ್ಲಾರಿಟಿಯನ್ನು, ಬ್ಯಾಕ್ಗ್ರೌಂಡ್ ಬೊಕೆ ಎಫೆಕ್ಟ್ ಬ್ಲರ್ ಆಗುತ್ತಲ್ವ, ನ್ಯಾಚುರಲ್ ಆಗಿ ಎಂಥ ಒಳ್ಳೆ ಒಂದು ಫೋಟೋನ ಕೊಡುತ್ತೆ ಅಂತ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಒಂದು ರೀತಿ ಪ್ರೀಮಿಯಂ ಲೆವೆಲ್ನ ಫೋಟೋ ಕ್ವಾಲಿಟಿಯನ್ನು ಈ ಒಂದು ಫೋನ್ ನೀಡ್ತದೆ ಅಂತ ಪರ್ಸನ್ ನನಗಂತೂ ಅನ್ನಿಸ್ತು.
ಫೋಟೋ ತೆಗೆಯುವಂಥದ್ದು ಸಖತ್ ಇಷ್ಟ ಆಯಿತು. ನನಗನ್ನಿಸ್ತಂಗೆ ಟೋಟಲಿ ವರ್ತ್. ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು ಈ ಒಂದು ಫೋನ್ನ ತಗೊಳ್ಳಿ ಅಂತೀನಿ. 16,000 ರೂಪಾಯಿಗೆ ಈ ಒಂದು ಕ್ಯಾಮ್ರಾ ಬೆಂಕಿ ಅಂತೀನಿ. ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಆ ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದಾಯ್ತು. ಅದನ್ನು ಬಿಟ್ಟು ಹೇಳಿದ ನಾನು ಆಗಲೇ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಅದನ್ನು ಬೇಕಾದ್ರೆ ಸ್ಯಾಂಪಲ್ ತೋರಿಸ್ತೀನಿ. ಮತ್ತು ಡೆಪ್ ಸೆನ್ಸರ್ 2 MP ಮತ್ತು ಮ್ಯಾಕ್ರೋ ಲೆನ್ಸ್. ನನಗೆ ಅವೆಲ್ಲ ಅಷ್ಟೇ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾ ಕೂಡ ಚೇಂಜ್ ಮಾಡಲಾಗಿರುವಂಥದ್ದು. ಈ ಒಂದು ಫೋನಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಫೋಟೋ ಸ್ಯಾಂಪಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಲಾರಿಟಿಯ ಫೋಟೋ ತೆಗೆಯುತ್ತೆ ಅಂತ ಅನ್ನಿಸ್ತು. ಹೊರಗಡೆ ಇಂಡೋರ್ ಮತ್ತು ಔಟ್ಡೋರ್ ಎರಡು ಕೂಡ ಒಂದು ಒಳ್ಳೆಯ ಫೋಟೋವನ್ನು ತೆಗೆದಿರುವಂಥ ಇದು ಕೂಡ ನನಗೊಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಬೇಜಾರಾದಂಥ ವಿಷಯ ಏನಪ್ಪ ಅಂತಂದರೆ ಒಂದು ಫೋನಲ್ಲಿ ವೀಡಿಯೋಗ್ರಫಿ ಆಯಿತಾ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಬರೀ ಫುಲ್ HD ಯಲ್ಲಿ ನಿಮಗೆ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಬೇಜಾರಾಗುತ್ತೆ. ಬಟ್ ಕ್ಲಾರಿಟಿ ಚೆನ್ನಾಗಿದೆ ತುಂಬ ಆಯಿತಾ. ಅದನ್ನು ನೋಡಿ ನೀವು ಜಡ್ಜ್ ಮಾಡ್ಬೋದು. ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಸ್ವಲ್ಪ 4K ರೆಸಲ್ಯೂಷನ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಇದರಲ್ಲೂ ಕೂಡ ಚೇಂಜ್ ಆಗಿಲ್ಲ. ಸೈಡ್ ಮೌಂಟೆಡ್, ಸೊ ತುಂಬ ಫಾಸ್ಟ್ ಆಗಿರುವಂಥದ್ದು. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಪಟ್ ಅಂತ ಅನ್ಲಾಕ್ ಮಾಡಿಬಿಡುತ್ತೆ. ಸೊ ಇದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು, ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೇಮ್ ಅದರಲ್ಲಿದ್ದಂಗೆ. ಮತ್ತು 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತ ಒಂದು ಪ್ರೈಸ್ ರೇಂಜಿಗೆ. ಸೊ ಓಕೆ ಅಂತೀನಿ. ಬ್ಯಾಟ್ರಿ 5000 ಸೂಪರ್, ಮತ್ತು 33 ವ್ಯಾಟ್ ಅಂದರೂ ಕೂಡ ಸೂಪರ್ ಅನಿಸ್ತು. ಇನ್ನು ಸ್ಪೀಕರ್, ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ಕೂಡ ಸೇಮ್ ಏನು ಚೇಂಜ್ ಆಗಿಲ್ಲ. ಒಳ್ಳೆ ಕ್ಲಾರಿಟಿ, ಒಂದು ಸ್ವಲ್ಪ ಜೋರಾಗಿ ಕೂಡ ಕೇಳುತ್ತೆ. ಸೊ ಸೂಪರ್ ವಿಷಯ ಅಂತೀನಿ. ಮತ್ತು OS ಸೇಮ್ ಅದೇ ರೀತಿ ನಿಮಗೆ Android 11ನ ಬೇಸ್ ರನ್ ಆಗ್ತಿರುವಂಥ MIUI 13 ಇರುವಂಥದ್ದು. ಐ ಹೋಪ್ ತುಂಬ ಬೇಗ Android 12ನ ಅಪ್ಡೇಟ್ನ ಒಂದು ಫೋನಿಗೆ ಕೊಡ್ತಾರೆ ಅಂತ. ನನಗೆ MIUI ಅಂತ ನಿಮಗೂ ಗೊತ್ತು, ತುಂಬ ಜನಕ್ಕೆ ತುಂಬ ದೊಡ್ಡ ಫ್ಯಾನ್ ಅಂತೂ ಅಲ್ಲ ಈ ಒಂದು OS ಇಂದು. ಕೆಲವು ಜನಕ್ಕೆ ಈ ಒಂದು OS ತುಂಬ ಇಷ್ಟ ಆಗಿದೆ. ಸ್ಮೂತಾಗಂತೂ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಲ್ಯಾಗ್ ಅನ್ನಿಸ್ತಿಲ್ಲ. ಬಟ್ OS ಸ್ವಲ್ಪ ನಿಯರ್ಲಿ ಸ್ಟಾಕ್ ಆಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. OS ಚೆನ್ನಾಗಿದೆ. ಅಪ್ಡೇಟ್ ಸ್ವಲ್ಪ ಬೇಗ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ಪರ್ಸನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ನಾನು ಚೆಕ್ ಮಾಡಿದಂಗೆ ಎಲ್ಲೂ ಕೂಡ ಪ್ಲಸ್ ಸಿಂಬಲ್ ಬಂದಿಲ್ಲ, LTE+ ಬಂದಿಲ್ಲ. ಮತ್ತು ನಿಮಗೆ ಪ್ರತಿಯೊಂದು ಸೆನ್ಸರ್ನ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ. ಮತ್ತು IR ಬ್ಲಾಸ್ಟರ್ ಕೂಡ ಇದೆ. ಸೊ ಸೂಪರ್ ಅಂತೀನಿ. ಈ ಒಂದು ಫೋನಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಮತ್ತು ಡ್ಯೂಯಲ್ ಬ್ಯಾಂಡ್ ವೈಫೈನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಆಗಿದ್ರೆ ಕೇಳ್ಬೋದು ಈ ಒಂದು ಫೋನ್ನ ಒಂದು ಪ್ರೈಸಂಜಿಗೆ 16,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. 16,000 ರೂಪಾಯಿಗೆ ನಿಮಗೆ ಈ ಒಂದು ಫೋನ್ 6GB RAM ಮತ್ತು 64GB ಸ್ಟೋರೇಜ್ ಸಿಗುತ್ತೆ. ಸೊ ಓಕೆ, 6GB RAM 16,000 ರೂಪಾಯಿಗೆ ನನಗನ್ನಿಸ್ತಾ ಒಂದು ಒಳ್ಳೆ ಕ್ಯಾಮ್ರಾ, ಒಂದು ಒಳ್ಳೆ ಡಿಸ್ಪ್ಲೇ, AMOLED ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಮತ್ತು ನನಗೆ ಪ್ರೋಸೆಸರ್ ಚೆನ್ನಾಗಿದೆ. G96 ಒಳ್ಳೆ ಪ್ರೋಸೆಸರ್ನೇ, ತುಂಬ ಒಳ್ಳೆ ಪ್ರೋಸೆಸರ್, ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಒಂದೇನಪ್ಪ ಅಂತಂದರೆ ನಿಮಗೆ 5G ಸಿಗಲ್ಲ ಇದರಲ್ಲಿ. ನನಗೆ ಅನ್ನಿಸ್ದಂಗೆ ಕಳೆದ ವೀಡಿಯೋಲ್ಲೂ ಕೂಡ ಹೇಳಿದ್ದೆ ನಿಮಗೆ 5Gಗೋಸ್ಕರ ಅಂತ ಒಂದು ಫೋನನ್ನು ತೊಗೊಂಬಿಡಿ. ಮುಂದಿನ 4-5 ವರ್ಷ ಈ ಒಂದು ಫೋನ್ ಇರುತ್ತೆ. 4G ಅಂತೂ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊ ಅದರಿಂದ ಈ ಒಂದು ಫೋನ್ 16,000 ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತ ಮಾತ್ರ ಅಂತೀನಿ ನಾನು. ಅದನ್ನು ಬಿಟ್ಟರೆ ಡಿಸ್ಪ್ಲೇನೂ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥದ್ದು ನಂಗೆ ಅನ್ನಿಸ್ತಂಗೆ. ಸೊ ಒಂದು ಒಳ್ಳೆ ಆಪ್ಷನ್ ಅಂತ ಪರ್ಸನಲ್ ನನಗಂತೂ ಅನ್ಸುತ್ತೆ. ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ ಬೆಲಕನ್ನು ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.